ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಶಿವು ಎಲ್ಲೋ ಹೋಗೋಣ ಅಂತ ಕರೆದ್ರು, ಏನೇ ಮಾಡಿದ್ರು ಟೈಮ್ ಕ್ಯಾಚ್ ಮಾಡೋಕ್ಕೆ ಆಗಲ್ಲ. ಥರ ಲೇಟ್ ಲತೀಫ್ ಅನ್ನೋ ಹೆಸರು ಬಂದ್ಬಿಡೈತೆ ನಮಗೆ. ಏನು ಟೈಮಿಗೆ ಕರೆಕ್ಟಾಗಿ ರೀಚ್ ಮಾಡೋಕ್ಕಾಗಲ್ಲ, ಕೆಲಸದ ಮಧ್ಯೆ ಏನು ಮಾಡೋದು ಅನ್ನೋದೇ ಗೊತ್ತಾಗಲ್ಲ. ಸೊ ಈಗ ಅಲ್ಲಿಗೆ ಹೋಗೋದೇ ಪ್ಲ್ಯಾನು. ಬನ್ನಿ, ನಿಮ್ಗೆ ಯಾವ್ದಾದ್ರು ಒಂದು ಒಳ್ಳೆ ಪ್ಲೇಸು ನಿಯರ್ ಬೈ, ನಮ್ಮೂರಲ್ಲೇ ಇರೋಂಥ ನಿಯರ್ ಬೈ ಒಂದು ಒಳ್ಳೆ ಪ್ಲೇಸ್ ಯಾವುದಾದ್ರು ತೋರಿಸೋಣ. ನಾನೇ ನೋಡಿಲ್ಲ, ನನ್ನ ಜೊತೆ ನಿಮಗೂ ತೋರಿಸ್ತೀನಿ ಬನ್ನಿ. ಹಲೋ ಹಲೋ ಶಿವು, ಆರ್ ಯು ದೇರ್? ಶಿವು, ದಿ ಮೈಟಿ ಹಿಮಾಲಯನ್. ಎನ್ಫೀಲ್ಡವ್ರಿಗೆ ಗೊರಿಲ್ಲ ಬೇಕಿತ್ತ? ಎನ್ಫೀಲ್ಡವರು ಇದನ್ನೇ ಚೆನ್ನಾಗಿ ಬಿಟ್ಟಿದ್ರಪ್ಪ, ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋದು ಬಿಟ್ಟು ಗೊರಿಲ್ಲ ಬೇರೆ. ಗೊರಿಲ್ಲ ಅಂತ ಗೊರಿಲ್ಲ. ಶಿವು, ಇದನ್ನೇ ಎತ್ಕೋ. ಕೇಳಿಸಿಲ್ವ ಶಿವು? ಒಳ್ಳೆ ಪ್ಲೇಸ್ ಮಾತ್ರ. ಫಸ್ಟು ಅದು ಕೇಳೋದು, ಫಸ್ಟು ನಮ್ಮೂರಲ್ಲಿ ಸುಟ್ರ ಮರೆ ಅಂತ. ಬೆಳ್ಳು ಕ್ರಾಸಲ್ಲಿ ಇಂಥ ಪ್ಲೇಸ್ ಐತಪ್ಪ. ಯಾಕೆ ಎಲ್ಲಿ ಒಳಗೆ ಹೋಗ್ಬೋದಾ? ಆಫೀಸ್ ಮಾಡ್ಕೊಂಡಿರ್ತಾರೆ. ಏನೈತಲ್ಲಿ? ಏನಿಲ್ಲ, ಆ ಕಡೆಯಿಂದ ಹಳೆ ಕೃಷ್ಣರು ಐತೆ. ಹಾಂ, ಚೆನ್ನಾಗಿ ಬಾ, ಹಿಂಗೆ ಹೋಗೋಣ. ಇಲ್ಲೇನೈತೆ? ಇಲ್ಲೇನಿಲ್ಲ. ಹೌದಾ, ಬಾ, ಇನ್ನೊಂದು ರೌಂಡ್ ಹಿಂಗೆ ಇಲ್ಲೇ ನೋಡ್ಕೊಂಡು ಹಿಂಗೆ ಹೋಗೋಣ. ಹಿಂಗೆ ಹೋಯ್ತಾ ಅದು ಹಾಸ್ಪಿಟ್ಲಿಗೆ. ಹಾಂ, ಒಳಗಡೆ ಹಳೆ ಕ್ರೆಷರ್ ಒಳಗಡೆ ಬಿಡಲಿಲ್ಲ. ಅಲ್ಲೊಂದು ಒಳ್ಳೆ ವ್ಯೂ ಪಾಯಿಂಟ್ ಇತ್ತಂತೆ, ಗೊತ್ತಿಲ್ಲ. ಅಲ್ಲಿ ಹೋಗಿದ್ರೆ ಫುಲ್ಫಿಲ್ ಆಗಿರೋದು. ನಮ್ಮ ಅರ್ಜುನ ಹೆಂಗೆ ಕಾಣಿಸ್ತ ನೋಡಿ. ಮಾತ್ರ ಸ್ಕಿಡ್ ಆಗುತ್ತೆ ಮಣ್ಣು, ಹುಷಾರಾಗಿ ನೆಗಿಬೇಕಷ್ಟೆ. ಏನು ಹಿಂಗೆ ಒಂದು 5-6 ಕಿಲೋಮೀಟ್ರ್, ಒಂದು 5-10 ಕಿಲೋಮೀಟ್ರ್ ಇದ್ಬಿಟ್ರೆ ಸಾಕಾಗಿರ್ತದೆ. ಹಾಂ, ಒಳಗಿಲ್ಲಿ ಯಾಕೆ ಬಿಡಲ್ಲ? ಒಳಗೆ ಇಳಿಯಕ್ಕೆ ಬಿಡಲ್ಲ. ಏನಕ್ಕೆ? ಅಲ್ಲೇನು ಮಾಡ್ತೀವಿ, 1,000 ಕಿಲೋಮೀಟ್ರ್ ರೈಡ್ ಮಾಡಿದ್ರು ನಿನಗೆ ಬ್ಯಾಕ್ ಪೈನೇ ಆಗಲಿ, ಒಂದು ಏನೋ ಹಿಂಸೆ, ಇರಿಟೇಷನ್ ಏನೂ ಆಗಬಾರ್ದು. ಆ ರೇಂಜಲ್ಲಿ ಐದು ಗಾಡಿ. ಹಾಂ, ಈಗ ನನಗೆ ಫೀಲ್ ಆಗ್ತೈತೆ ನಿಂದು ಈಗ ಹಾಕ್ಸಿರೋದಕ್ಕೆ ಹ್ಯಾಂಡಲ್ ಬಾರ್ ರೈಸರ್ಸ್ನ. ನಿಂತರೂ ಕಂಫರ್ಟಬಲಾಗಿ ಐತೆ. ನನ್ನ ಗಾಡೀಲಿ ನಿಂತರೆ ಒಂಚೂರು ಬೆಂಡ್ ಆಗಬೇಕು. ಬಟ್ ಇದೈತೆ, ಬಟ್ ನನ್ನ ಗಾಡಿ ಹಂಗೆ ಹಿಂದೆ ಮುಂದೆ ಆಡ್ಸೋಕ್ಕಾಗಲ್ಲಪ್ಪ. ಇದನ್ನ ಹೆವಿ ತೂಕ. ಎಷ್ಟು ವೆಯ್ಟ್ ಇದು? ಏನು ಹೇಳಿ, ಗಾಡಿ ಇಟ್ಟ ಮೇಲೆ ಆಫ್ ರೋಡ್ ಮಾಡಲಿಲ್ಲ ಅಂದರೆ ಬೇಜಾರು, ನಿದ್ದೆ ಬರೋಲ್ಲ. ಶೋ ಲೈನಲ್ಲಿದೆಯಾ? ಲೈನು ಕಟ್ಟಾಗಿದೆ, ಲೈನ್ ಕಟ್ಟಾಗಿದೆ. ಬೆಟ್ಟ ಗುಡ್ಡ, ನಮ್ಮ ನಾಮಂಗಲ ತಾಲೂಕಲ್ಲಿ ನಿಮಗೆಲ್ಲ ಸುತ್ತ ಎಲ್ಲೇ ಹೋಗಿ ಹಳ್ಳಿ ಒಳಗಡೆ ಬೆಟ್ಟ ಗುಡ್ಡಕ್ಕಂತೂ ಮೋಸ ಇಲ್ಲ. ಚುಂಚುನಗಿರಿ ಬೆಟ್ಟ ಕೇಳ್ತೀರಾ, ಅದ್ದಿಂಕಲ್ ಬೆಟ್ಟ ಕೇಳ್ತೀರಾ, ಸಣ್ಣ ಪುಟ್ಟ ಬೆಟ್ಟಗಳೇ ಎಲ್ಲ ಸಕ್ಕತ್ತಾಗಿದೆ. ನೋಡೋಣ, ಹೋಗ್ತಾ ಹೋಗ್ತಾ ಎಲ್ಲ ಕವರ್ ಮಾಡ್ತೀನಿ. ಆಹಾ, ಹಿಮಾಲಯದಲ್ಲಿ ಗಾಡಿ ಕುದುರೆ ಮೇಲೆ ಹೋದಂಗೆ ಅನ್ನಿಸ್ತೈತೆ. ಓ, ಅದಕ್ಕೆ ಹೇಳೋದು ವೀಡಿಯೋಸ್ ನೋಡುವಾಗ ಫುಲ್ ನೋಡ್ರೋ ಅಂತ. ಪುಸ್ತಕನ ಕಟ್ ಮಾಡಿಬಿಡ್ತೀರ ಅರ್ಧಕ್ಕೆ. 2 ನಿಮಿಷ ನೋಡೋಂಗಿಲ್ಲ, ಪುಸ್ತಕನ ಕಟ್ ಮಾಡಿಬಿಡ್ತೀರ. ನವಿಲ್ ನೋಡ್ಕೊಳ್ಳಿ, ನೋಡಿಲ್ಲ ಅಂದರೆ. ನವಿಲೆ ಬಾ, ನವಿಲೆ. ಓಹ್, ಒಂಟೆ ಹೋದ ಶಿವ್. ವಾವ್, ಇಲ್ಲೊಂದು 3-4 ಇದೆ ನೋಡ್ರಪ್ಪ. ಯಾರ್ಯಾರು ನೋಡಿಲ್ಲ, ನಿಮ್ಮೂರ ಕಡೆ ಇಲ್ಲ ಅಂದರೆ ನೋಡ್ಕೊಳ್ರು. ಬೆಂಗಳೂರಲ್ಲಿ ಬರೀ ಗಾಡಿ, ಬೈಕು, ಕಾರು, ಬಂಗ್ಲೆನೇ ನೋಡ್ತಾ ಇರ್ತೀರ. ಬರ್ರೋ ಹಳ್ಳಿಗೆ. ಟಡನ್ 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 ಟಡ
ಯಾ ಸಾಕಾದಾಗ ಸಸ್ಪೆನ್ಷನ್ ಮಾತ್ರ ಹಿಮಾಲಯದು. ಅಪ್ಪ ನೇಗಿತ್ತು ಕಮಾನ್ ಇನ್ನೊಂದು ಕಮಾನ್ ಬೇಬಿ. ನಮ್ಮ ಅರ್ಜುನ ಡಿಸೆಂಟಾಗಿ ಹೋಗ್ತಿದ್ದಾನೆ. ಅವನು ಒಳ್ಳೆ ಹುಡುಗ ಗೊತ್ತಾ, ಹೇಳಿದ ಮಾತು ಕೇಳ್ತಾನೆ. ಯಾರೇ ಅವನ ಮೇಲೆ ಕೂರಲಿ ಅವ್ರು ಹೇಳ್ದಂಗೆ ಕೇಳ್ತಾನೆ. ಒಂದು ಚೂರು ಸ್ಲಿಪ್ ಆಗೋದೇ ಆಗಲಿ, ಚೂರು ಸ್ಕಿಡ್ ಆಗೋದೇ ಆಗಲಿ, ಸ್ಲೋಲಿ ಬೇಬಿ. ಕಂಟ್ರೋಲಿಂಗ್ ಸಕ್ಕದಾಗೈತೆ, ಕಂಟ್ರೋಲಿಂಗ್ ಮಾತ್ರ ಸಗದಾಗೈತೆ ನೋಡಿ. ಆಫ್ ರೋಡ್ ಗಾಡಿ ಇಟ್ಕೊಳ್ಳಿ, ಕಂಡ ದಾರಿಗೆ ಮುಗ್ಗಿ ಅಷ್ಟೇನೇನಿಲ್ಲ. ದಾರಿ ಯಾವ್ದು ಐತೆ ಇಲ್ಲ ಏನು ನೋಡಬೇಡಿ, ದಾರಿನೇ ಇಲ್ವಾ, ಸೈಡ್ ಸ್ಟ್ಯಾಂಡ್ ಹಾಕಿ ಗಾಡಿ ತಿರುಗಿಸ್ಬಿಟ್ಟು ಯೂಟರ್ನ್ ಹೊಡಿತಾ ಇರಿ. ಇಲ್ವಾ ನುಗ್ಗಿ ಲೆಫ್ಟು ರೈಟು ಯಾವ ದಾರಿನೂ ಬಿಡೋದಲ್ಲ ನಮ್ಮ ಶಿವ. ಇರ್ಬೇಕಿಂತ ಯಾರು ಫ್ರೆಂಡ್ ಇದು ಬಿಟ್ರೆ ಸಾಕು. ಇನ್ನೂ ನಮ್ಮವ್ರು 1-2-3 ಜನ ಅವರೇ ಪಾಪ ಎಕ್ಸಾಮು ಓದ್ಕೋತವ್ರೆ. ನಮಗೆ ಓದೋರು ಕಂಡ್ರೆ ಆಗಲ್ಲ, ಅದಕ್ಕೆ ಅವ್ರನ್ನಲ್ಲೇ ಬಿಟ್ಟು ಬಂದಿದ್ದೀನಿ. ನೀರಿಲ್ಲ, ಹೇಮಾವತಿ ನೀರು ಎಲ್ಲ ಕಡೆ ನೀರು ಹರಿಯುತ್ತೆ. ಬೋಳಿ ಮಕ್ಕಳು ನಮಗಿಲ್ಲಿ ನೀರಾಗಿ ಕೊಟ್ಟಿಲ್ಲ ಹೇಮಾವತಿದು. ಹುಷಾರು ಬೇಬೆ, ನೀನು ಹೊಸ್ಪ ನೀನು ಹಿಂಗೆಲ್ಲ ಆಡಿ ಆಮೇಲೆ ನನ್ನ ಎದ್ಗಿತ್ತು ಹಾಕಿ ಆಮೇಲೆ ಏನು ಗೊತ್ತಾ, ಅವನು ಅರ್ಜುನ ಇದ್ದಾನಲ್ಲ ಒಳ್ಳೆ ಹುಡುಗ. ನೀನು ಒಳ್ಳೆ ಹುಡುಗನೂ ಇಲ್ವಂತ ನಂಗೆ ಗೊತ್ತಿಲ್ವಲ್ಲ. ಸೊ ನೀನು ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಮುಂದೆ. ನನಗೇನು ಗೊತ್ತಾಗುತ್ತೆ ನೀ ಹೆಂಗೆ ನುಗ್ತೀಯ ಅಂತ. ನೋಡಿ ಇದು ಯಾರು ರೋಡ ಯಾರಿಗೂ ಗೊತ್ತಿಲ್ಲ. ಈ ರೋಡು ನನಗಂತೂ ಗೊತ್ತಿಲ್ಲ. ದೇವ್ರಿಯಮ್ಮ ಸ್ಲಿಪ್ ಆಗ್ಬೇಡಪ್ಪ ಪುಟ. ನೆಗೆ ಅದು ಮಾಮ ಬೇಜಾರಾಗ್ಬೇಡ. ನಿಮ್ಮ ಶಿವ ಮಮ್ಮ ಇಲ್ಲೇ ಇದ್ದಾನೆ, ಎಲ್ಲೂ ಹೋಗಲ್ಲ. ಓ ಕೆರಿಬಹುದು ಅದು ಸ್ಲಿಪ್ ನೋಗಿದ. ಎಲ್ಲೂ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ. ಶಿವ ಒಳ್ಳೆ ಪ್ಲೇಸಿಗೆ ಕರ್ಕೊಬಂದೆ ಶಿವ. ಏನೇ ಹೇಳು, ಒಳಗೋಗ್ಬೋದಾ? ಶಿವ ನಾರಾಯಣ ಶಂಕರ ಹರ. ಕರಡಿ ಬರದೇ ಇರಲಪ್ಪ ಶಿವ. ಇಲ್ಲಿ ಕರಡಿ ಓಡಾಡ್ರಂಥ ಚಾನ್ಸಸ್ ತುಂಬ ಇದ್ದಾವೆ. ಜೇನೆಲ್ಲ ಕಿತ್ತು ಹಾಕ್ಬಿಟ್ಟೈತೆ. ಇಲ್ಲ ಬೀಗ ಹಾಕವ್ರೆ. ಏನೋ ಸೌಂಡು. ಹಾಂ ಬಟ್ ಯಾಕೋ ಭಯ. ಏನೋದಾ ಬೇರೆ ಯಾವುದೋ ಪ್ರಾಣಿನ ಓಡ್ಬಿಡೋಣ ನನಗೆ. ಈ ಕರಡಿಗಳನ್ನ ನೆನೆಸ್ಕೊಂಡ್ರೆ ಭಯ ಆಯ್ತವೆ. ನಮ್ಮಂಥ ಆಫ್ ರೋಡ್ ರೈಡರ್ಸ್ಗಳಿಗೆ ಆಲ್ಮೋಸ್ಟ್ ಅಟ್ಯಾಕ್ ಆಗಿರೋದೇ ಕರಡಿಗಳಿಂದ. ಹ್ಞೂ ಈಗ ಇನ್ನೊಂದೇ ಗೊತ್ತಾ, ಯಾರು ಈ ಥರ ಅಟ್ಯಾಕ್ ಆದಾಗ ಯಾರು ತೋರಿಸ್ಕೊಳ್ಳೋದು ಇಲ್ಲ, ವೀಡಿಯೋ ಹಾಕೋದಿಲ್ಲ. ಯಾಕೆ ಗೊತ್ತಾ, ಈಗ ಇಲ್ಲೇನಾದ್ರು ನನಗೆ ಓಡಿಸ್ಕೊಬತ್ತು ನಾವು ಓಡೋದು ಏನೂ ಆಗಿಲ್ಲ ನಮಗೆ ಅಂದ್ರೂ ನಾವು ಮನೆಯವ್ರಿಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ, ಮನೆಯವ್ರಿಗೆ ಹೇಳ್ಕೊಳಕ್ಕೆ ಹೋಗಲ್ಲ. ಯಾಕೆ ನೆಕ್ಸ್ಟ್ ಟೈಮ್ ಕಳ್ಸಲ್ವಲ್ಲ. ಆಫ್ ರೋಡು ಬೇಡ, ಏನು ಮಾಡ್ತೀಗ ಮುಚ್ಕೊಂಡು ಮನೇಲಿರುವಂತಾರೆ. ಪ್ಲೇಸ್ ಮಾತ್ರ ಸಾಕಾಗಿದೆ. ಮುಂಚೆ ಅಲ್ಲೊಂದು ದೊಡ್ಡ ಮರ ಇತ್ತು, ಅಲ್ಲೊಂದು ಟ್ಯಾಂಕ್ ಇದೆ. ಟ್ಯಾಂಕ್ ಪಕ್ಕ ಅಲ್ಲೊಂದು ದೊಡ್ಡ ಮರ ಇತ್ತು. ಬಂಡೆ ಎಲ್ಲ ಹೊಡೆದಿದ್ರು. ಅದು ಮರ ಕಟ್ ಮಾಡಿದ್ರಲ್ಲ, ಮರದ್ದು ದಬ್ಬೆ ಒಂದು ಬಿದ್ದಿತ್ತು. ಅದ್ರ ಮೇಲೆ ಕ್ಲೀನಾಗಿ ಕೂತ್ಕೊಳ್ಳೋಕೆ ಸ್ಪಾಟು. ನಾನು ಮತ್ತು ಆರ್ಯ ಅಂತ ಇಬ್ಬರು ಫ್ರೆಂಡ್ಸು, ಇಬ್ಬರು ಬಂದು ಅಲ್ಲಿ ಕೂತ್ಕೊಳ್ಳುವ ಸಂಜೆ. ಏನು ಸಕ್ಕದಾಗಿರೋದು ಗೊತ್ತಾ. ಈಗ ನಾನು ಅಂದರೆ ಅದು ಲಾಕ್ಡೌನ್ ಟೈಮಲ್ಲಿ. ಅದು ಚುಂಚನಗಿರಿ ಅಲ್ಲಿರೋದು ನಮ್ಮ ಕಾಲೇಜ್. ಇದು ಬೆಳ್ಳ ಕ್ರಾಸು ಇಲ್ಲೇ. ಇದು ಒಂದು 4 ಕಿಲೋಮೀಟರ್ ಅಷ್ಟೇ. ಭಕ್ತನಾಥ ಸ್ಕೂಲ್ ಈ ಕಡೆದು. ಇದು ಇಂಜಿನಿಯರ್ ಆಸ್ಪತ್ರೆ, ಯೂನಿವರ್ಸಿಟಿ. ಅದು ಇಲ್ಲೇ ಐತೆ. ಒಂದು 3-4 ಕಿಲೋಮೀಟರ್ ಅಷ್ಟೇ. 3-4 ಕಿಲೋಮೀಟರ್ ಬಂದಿದ್ದೀವಿ ಅನಿಸ್ತೈತೆ ನಮ್ಗೆ. ಹಂಗೆ ಅನ್ನಿಸ್ತದೆ ಈಗ. ಪ್ಲೇಸ್ ನಾವು ನೋಡೇ ಅಲ್ವಲ್ಲ, ಈ ಕಡೆ ಬಂದೇ ಅಲ್ವಲ್ಲ.
ನನಗೆ ಈ ಥರ ಎಲ್ಲ ನೋಡ್ತೀರೇ ಏನೋ ಒಂಥರ ಭಯ ಒಳಗೆ. ಹಾಂ, ಕರಡಿಗಳು ಎದುರ್ತವೆ ಯಾವಾಗ ನಾವು ಎದುರು ಬದ್ರು ಸಿಗೋವರೆಗೂ ಅವು ಎದುರ್ಕೊಂಡಿರ್ತವೆ. ಈಗ ಅಲ್ಲೆಲ್ಲೋ ಇದ್ದು ನಮ್ಮನ್ನು ನೋಡಿದ್ರೆ ಅದು ಬೈದಲ್ಲೇ ಇರುತ್ತದು. ಇನ್ ಕೇಸ್ ಅದು ಮಿಸ್ ಆಗಿ ಬಂತು, ನಾವು ಮಿಸ್ ಆಗೋದು, ಅಟ್ಯಾಕ್ ಮಾಡೇ ಸಡನ್ ಆಗಿ ಬಂದಾಗ ಎದುರುಗಡೆ ಬಂದಾಗ ಒಂದು ಸ್ಲ್ಯಾಬ್ ಸಾಕೋದು ಉಗ್ರಲ್ಲಿ. ಒಂದು ಏಟ್ ಹಾಕಿದ್ರೆ ಕಿತ್ತೋಗಿರ್ತವೆ ಮಾಂಸ. ನಮ್ಗೆ ಇಷ್ಟಿಷ್ಟು ಉದ್ದ ಇರ್ತವೆ, ಅದು ಹಿಂಗೆ ಕೆರೆದ್ರೆ ಹಂಗೆ ಯಾವ ಡ್ರ್ಯಾಗರು ಇರಲ್ಲ. ಭಯಂಕರ ಅದು. ನಮ್ಗೆ ಅದೊಂದೇ ವಿಚಾರಕ್ಕೆ ನಾನು ಎದುರ್ಕತ್ತೀನಿ ಅಷ್ಟೇ. ಈ ಥರ ಜಾಗಗಳು ನಮ್ಮ ಅಂದರೆ ಇವಾಗ ಬೆಳ್ಳು ಕ್ರಾಸ್ ಸುತ್ತಮುತ್ತ ಹಿಂಗೆ ನೋಡ್ತಿದ್ದೀವಿ, ಅದೇ ಥರ ಪ್ರತಿ ಊರು ಸುತ್ತಮುತ್ತನೂ ಎಲ್ಲ ಐತೆ. ಹುಸಿ ಇಲ್ಲ, ನಮ್ಮ ನೆಲ್ಲಿಗೆರೆ ಸೈಡು ಐತೆ, ಎಲ್ಲ ಕಡೆನೂ ಇರುತ್ತೆ.